ವೀಕ್ಷಕರಿಗೂ ನನ್ನ ಈ 5ನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಈ ದಿನ ಆ, ಮತ್ ಮತ್ತೊಂದು ಫೈನಾನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಆ, ಏನು ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋ ಎರಡು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು ಫೈನಾನ್ಸಲ್ಲಿ. ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಕಲ್ ನಿಮ್ಗೆಲ್ಲರಿಗೂ ವಾರನ್ ಬಫೆಟ್ ಗೊತ್ತಿರ್ಬೋದು. ಕೆಲವೊಂದ್ಸಲಿ ವಾರನ್ ಬಫೆಟ್ನ ವ್ಯಾಲ್ಯೂ ಇನ್ವೆಸ್ಟರ್ ಅಂತ ಕರೀತಾರೆ. ಅವರು ವ್ಯಾಲ್ಯೂ ಇನ್ವೆಸ್ಟರ್ಸ್ ಏನಿರುತ್ತೆ ಅವರು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಿ ಅದ್ರ ಮುಖಾಂತರ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ, ಈ ತುಂಬಾನೇ ಫೇಮಸ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಉಪಯೋಗಿಸಿ ಇನ್ವೆಸ್ಟ್ಮೆಂಟ್ ಮಾಡೋರು ಅಷ್ಟು ಇಲ್ಲ. ಯಾಕೆಂದ್ರೆ ಇವರು ಮೋಸ್ಟ್ಲಿ ವಾಲ್ ಸ್ಟ್ರೀಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟು ದುಡ್ಡು ಮಾಡೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ನೀವು ದೊಡ್ಡ ದೊಡ್ಡ ಬ್ಯಾಂಕು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಈ ಫಂಡ್ಸ್, ಹೆಡ್ಜ್ ಫಂಡ್ಸ್ ಅವ್ರ ಇವ್ರಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸ್ಯಾಲ್ರಿ ತುಂಬಾನೇ ಜಾಸ್ತಿ ಇರುತ್ತೆ. ಬಟ್ ಫಂಡ್ ಏನಿರುತ್ತೆ, ಹೆಡ್ಜ್ ಫಂಡ್ ಏನಿರುತ್ತೆ ಇಲ್ಲಾಂದ್ರೆ ಬ್ಯಾಂಕ್ಸ್ ಏನಿರ್ತವೆ ಅವ್ರದ್ದು ಕಾಸನ್ನ ಉಪಯೋಗಿಸಿ ನೀವು ಟ್ರೇಡ್ ಮಾಡ್ತೀರಾ. ಸೊ ಹಾಗಾಗಿ ತುಂಬಾನೇ ಈ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಉಪಯೋಗಿಸಿ ಟ್ರೇಡ್ ಮಾಡೋಂಥ ತುಂಬಾನೇ ಫೇಮಸ್ ಪರ್ಸನಾಲಿಟಿ ಯಾರೂ ಇಲ್ಲ. ಬಟ್ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ತುಂಬಾ ಉಪಯೋಗಿಸಿ ಇನ್ವೆಸ್ಟ್ಮೆಂಟ್ ಮಾಡೋ ಮನುಷ್ಯ ಬಂದು ವಾರನ್ ಬಫೆಟ್. ಈ ಚಾರ್ಲಿ ಮಂಜರ್ ಅಂತ ಕೂಡ ಒಬ್ರು ಇದ್ರು. ಈಗ ತಾನೇ ಒಂದಷ್ಟು ತಿಂಗಳಿಂದ ತೀರ್ಕೊಂಡ್ಬಿಟ್ರು. ಸೊ ತಡ ಮಾಡ್ದೇನೆ ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಇದರ ನಡುವಿನ ಅಂತರದ ಬಗ್ಗೆ ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಸೀನ್ ಚೇಂಜ್ ಮಾಡ್ತೀನಿ. ಸೊ ನನ್ನ ಚಾರ್ಟ್ ಇದು, ಸಾರಿ, ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಇದು. ಮೊದಲನೇದಾಗಿ ನಾನು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಕಲ್ ಅನಾಲಿಸಿಸ್ ಬಂದು ಏನಪ್ಪಾ ಅಂತಂದ್ರೆ, ನೀವು ಬರೀ ಸ್ಟಾಕ್ ಪ್ರೈಸ್, ಇಲ್ಲಿ ನಾನು ಆಪಲ್ದು ಸ್ಟಾಕ್ ಪ್ರೈಸ್ ನೋಡ್ತಾ ಇದ್ದೀನಿ. ಇದು ಬಂದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಅಂತ ಹೇಳಿ. ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂತಂದ್ರೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನ ನೋಡ್ತಾ ಇದ್ದೀನಿ. 1 ನಿಮಿಷ ಇಂಟರ್ವಲ್ಲಿನ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು ಆಪಲ್ದು. ನೋಡ್ತಾ ಇದ್ದೀನಿ 24ನೇ ಮೇ 24ನೇ ತಾರೀಕು ಚಾರ್ಟ್ ಇದು. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ಸ್ ಇದು. ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅನ್ನು ಉಪಯೋಗಿಸ್ಕೊಂಡು ಸ್ಟಾಕ್ ಪ್ರೈಸ್ ಯಾವ ರೀತಿ ಮೂವ್ ಆಗ್ತಾ ಇದೆ ಅದನ್ನ ನೋಡ್ತಾ ಇದೀವಿ ಇಲ್ಲಿ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಏನು ಉಪಯೋಗಿಸ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಬರೀ ಸ್ಟಾಕ್ ಪ್ರೈಸ್ ಬೇರೆ ಏನು ನೋಡೋಕ್ಕೋಗೋದಿಲ್ಲ. ಕಂಪನಿ ಆದಾಯ ಮಾಡ್ತಾ ಇದೆಯಾ, ಯಾವ ರೀತಿ ಆದಾಯ ಮಾಡ್ತಾ ಇದೆ, ಈ ತಿಂಗಳು ಯಾವ ರೀತಿ ಆದಾಯ ಮಾಡ್ತು, ಈ ವರ್ಷ ಯಾವ ರೀತಿ ಆದಾಯ ಮಾಡ್ತು, ಲಾಸ್ಟ್ 5 ವರ್ಷ ಯಾವ ರೀತಿ ಆದಾಯ ಮಾಡ್ತು, ಮುಂದೆ ಹೆಂಗ್ ಆದಾಯ ಮಾಡುತ್ತೆ, ಇವೇನೂ ನೋಡೋದಿಲ್ಲ. ಬರೀ ಸ್ಟಾಕ್ ಪ್ರೈಸ್ ಅನ್ನ ನೋಡ್ತಾರೆ. ನೋಡಿ ಆ ಈ ಸಪೋರ್ಟ್ ಲೈನ್ ಇಲ್ಲಾಂದ್ರೆ ಏನು ರೆಸಿಸ್ಟೆನ್ಸ್ ಲೈನ್ ಅಂತ ಏನಿರುತ್ತೆ ಅದನ್ನ ಉಪಯೋಗಿಸ್ಕೊಂಡು ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ರ್ಯಾಂಡಮ್ ಆಗಿ ನಾನು ನೀವೇನಾದ್ರೂ ನನ್ನ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ದೀನಿ ಮೊದಲೊಂದು ವಿಡಿಯೋದಲ್ಲಿ. ಆ ವಿಡಿಯೋ ನೋಡಿದ್ರೆ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ಬೋದು. ಸೊ ಆ ವಿಡಿಯೋನ ನೀವು ನೋಡ್ಕೊಂಡ್ ಬಂದ್ರೆ ಅರ್ಥ ಆಗುತ್ತೆ. ಸೊ ನನಗೆ ಇಲ್ಲಿ ಇದೊಂದು ಬಂದೇ ಸಪೋರ್ಟ್ ಲೈನ್ ಅನ್ನ ಇಲ್ಲಿ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಹಿಂಗೆ ಪ್ರೈಸ್ ಬಂದು ಹಿಂಗೆ ಹೊಡೀತು, ಸಪೋರ್ಟ್ ಲೈನ್ಗೆ ಮೇಲೋಯ್ತು, ಹೊಡಿದು ಮೇಲೋಯ್ತು. ಸೊ ಇದು ಬಂದು ಸಪೋರ್ಟ್ ಲೈನ್ ಇದು. ಮೇಲ್ಗಡೆ ಇಲ್ಲೇನು ನಾನು ಹಾಕಿದ್ದೀನಿ, ಇದು ಬಂದೇ ರೆಸಿಸ್ಟೆನ್ಸ್ ಲೈನ್ ಇದು. ಸೊ ಇಲ್ಲಿಂದ ಪ್ರೈಸಿಂಗ್ ಹೋಯ್ತು, ಹೊಡೀತು, ಕೆಳಗಡೆ ಬಂತು, ಹೊಡೀತು, ಕೆಳಗಡೆ ಬಂತು, ಹೊಡೀತು, ಕೆಳಗಡೆ ಬಂತು, ಇಲ್ಲೂ ಕೂಡ ಹತ್ರ ಹೋಗಿ ಕೆಳಗಡೆ ಬಂತು. ಸೊ ಈ ಈ ರೀತಿ ಲೈನ್ಗಳನ್ನ ಎಳೆದೆ, ಇಲ್ಲಾಂದ್ರೆ ಇನ್ನ ಸಾಕಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಟೂಲ್ಸ್ಗಳಿದಾವೆ, ಅವನ್ನ ಉಪಯೋಗಿಸಿ ಅದ್ರ ಬಗ್ಗೆ ನಾನು ಹೋಗ್ತಾ ಹೋಗ್ತಾ ನನ್ನ ಚಾನಲಲ್ಲಿ ಮಾತಾಡ್ತೀನಿ. ಸೊ ಆ ರೀತಿ ಆ, ಈ ಆವ್ರೇಜ್ ಪ್ರೈಸ್ ಇರ್ಬೋದು, ಇಲ್ಲಾಂದ್ರೆ ಬೇರೆ ತುಂಬಾನೇ ಇಂಡಿಕೇಟರ್ಸ್ಗಳಿದಾವೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಮೂವಿಂಗ್ ಆವ್ರೇಜ್ ಇದೆ, ಮೂವಿಂಗ್ ಆವ್ರೇಜ್ ಎನ್ವೆಲಪ್, ಡಿವಿಯೇಷನ್, ಬೋಲಿಂಜರ್ ಬ್ಯಾಂಡ್ಸ್ ಇದಾವೆ, RSI ಇದೆ, MACD ಇದೆ, ಸಾಕಷ್ಟು ಇವು ಬಂದು ತುಂಬಾನೇ ಫೇಮಸ್ ಇಂಡಿಕೇಟರ್ಗಳಿವು. ಇಲ್ಲಿ ಕೆಳಗಡೆ ನಿಮ್ ಬೇರೆ ರೀತಿ ಏನಾದರೂ ಇಂಡಿಕೇಟರ್ಗಳನ್ನ ಉಪಯೋಗಿಸ್ಕೊಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋದು ಯಾವ್ದು ಬೇಕೋ ಅದು ಉಪಯೋಗಿಸ್ಕೊಬೋದು. ತುಂಬಾನೇ ಇದಾವೆ ಈ ರೀತಿ ಇಂಡಿಕೇಟರ್. ನಾನು ತುಂಬಾನೇ ಬೇಸಿಕ್ ಇಂಡಿಕೇಟರ್ಸ್ ಇಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೈನ್ ಏನಿದಾವೆ ಹಾಕಿದ್ದೀನಿ. ಸೊ ಈ ರೀತಿ ಸಾಕಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಟೂಲ್ಸ್ನ ಅವ್ರನ್ನ ಉಪಯೋಗಿಸ್ಕೊಂಡು ಟ್ರೇಡ್ ಮಾಡ್ತಾರೆ. ಸೊ ಅವ್ರು ಬಂದು ಟೆಕ್ನಿಕಲ್ ಅನಾಲಿಸಿಸ್ ಟ್ರೇಡರ್ಸ್. ಅವರು ಟ್ರೇಡರ್ಸ್ ಅಂತ ಕರೀತಾರೆ ಅವ್ರನ್ನ, ಸಾಮಾನ್ಯವಾಗಿ ಇನ್ವೆಸ್ಟರ್ಸ್ ಅಂತ ಕರೆಯಲ್ಲ. ಅವರು ಟೆಕ್ನಿಕಲ್ ಅನಾಲಿಸಿಸ್ ಉಪಯೋಗಿಸ್ತಾರೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಮಾತಾಡ್ತೀನಿ. ಈಗ ಇದು ಕೂಡ ಆಪಲ್ ಸ್ಟಾಕ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಇದು.
ಸೊ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋರು ಏನಿರ್ತಾರೆ ಅವ್ರು ಎಲ್ಲಾ ರೀತಿ ಆಹ್, ಇನ್ಫಾರ್ಮೇಷನ್‌ಗಳನ್ನೂ ಕಲೆಕ್ಟ್ ಮಾಡ್ತಾರೆ. ಬರೀ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೆಟ್ ಇನ್ಕಮ್ ಇರ್ಬೋದು, ಇಬಿಡ್ಡಾ ಇರ್ಬೋದು, ಇಲ್ಲ ಆಪರೇಟಿಂಗ್ ಕ್ಯಾಶ್ ಫ್ಲೋ ಇರ್ಬೋದು, ಫ್ರೀ ಕ್ಯಾಶ್ ಫ್ಲೋ ಇರ್ಬೋದು. ಅದನ್ನ ನೀವು 2000 ಇಲ್ಲಿ ಈ ಚಾರ್ಟಲ್ಲಿ 2014ರಿಂದ 2023 ಆ ಇನ್ಫಾರ್ಮೇಷನ್‌ನ ಕಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ರಿಟರ್ನ್ ಆನ್ ಅಸೆಟ್ ಇರ್ಬೋದು, ಆರ್‌ಒಎ, ರಿಟರ್ನ್ ಆನ್ ಎಕ್ವಿಟಿ, ಆರ್‌ಒಇ, ಇಲ್ಲ ರಿಟರ್ನ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್, ಆರ್‌ಒಐಸಿ. 3 ವರ್ಷದಿಂದ ಯಾವ ರೀತಿ ಇದೆ, 3 ವರ್ಷದಿಂದ ಆರ್‌ಒಇ ಯಾವ ರೀತಿ ಇದೆ, ಆರ್‌ಒಎ ಯಾವ ರೀತಿ ಇದೆ, ಆರ್‌ಒಐಸಿ ಯಾವ ರೀತಿ ಇದೆ, ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಆಮೇಲೆ ಮಾರ್ಜಿನ್ಸ್ ಎಷ್ಟಿದೆ, ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ಬರ್ತಾ ಇದೆ. ಒಂದು ಪ್ರಾಡಕ್ಟ್ ಏನಾದ್ರು ಒಂದು ಐಫೋನ್ ಮಾರಾಟ ಮಾಡಿದ್ರು, 1,00,000ಕ್ಕೆ ಮಾರಿದ್ರು ಅಂತ ಇಟ್ಕೊಳ್ಳಿ. ಅದರಲ್ಲಿ ಅವ್ರಿಗೆ ಸಿಗೋ ಪ್ರಾಫಿಟ್ ಮಾರ್ಜಿನ್ ಎಷ್ಟು? 20,000 ಸಿಗ್ತಾ ಇದೆಯಾ? 30,000 ಸಿಗ್ತಾ ಇದೆಯಾ? ಆ ರೀತಿ ಎಲ್ಲಾ ರೀತಿಯ ಗ್ರಾಸ್ ಮಾರ್ಜಿನ್ ನೋಡ್ತಾವ್ರೆ, ಆಪರೇಟಿಂಗ್ ಮಾರ್ಜಿನ್, ಪ್ರಾಫಿಟ್ ಮಾರ್ಜಿನ್, ಈ ರೀತಿ ಎಲ್ಲಾ ರೀತಿಯ ಅಸೆಟ್ ಎಷ್ಟಿದೆ, ಆಮೇಲೆ ಡೆಟ್ ಎಷ್ಟು ಸಾಲ ತಗೊಂಡಿದ್ದಾರೆ, ಎಷ್ಟು ರೀತಿಯ ಅಸೆಟ್ ಇದೆ, ಆಮೇಲೆ ಶೇರ್ಸ್ ಔಟ್‌ಸ್ಟ್ಯಾಂಡಿಂಗ್ ಎಷ್ಟಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಶೇರ್ಸ್ ಔಟ್‌ಸ್ಟ್ಯಾಂಡಿಂಗ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಮೋಸ್ಟ್‌ಲಿ ಇದು ಇಲ್ಲ ಶೇರ್ ಬೈಬ್ಯಾಕ್ ಮಾಡಿರ್ಬೋದು, ಇಲ್ಲಾಂದ್ರೆ 2 ಷೇರನ್ನ ಇದು ರಿವರ್ಸ್ ಸ್ಟಾಕ್ ಸ್ಪ್ಲಿಟ್ ಅಂತ ಕರೀತಾರೆ. ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಒಂದು ಸ್ಟಾಕ್‌ನ 2 ಸ್ಟಾಕ್ ಮಾಡ್ತಾರೆ. ರಿವರ್ಸ್ ಸ್ಟಾಕ್ ಸ್ಪ್ಲಿಟ್ ಬಂದು 2 ಸ್ಟಾಕ್‌ನ 1 ಸ್ಟಾಕ್ ಮಾಡೋದು. ಇಲ್ಲಾಂದ್ರೆ 10 ಸ್ಟಾಕ್‌ನ 9 ಸ್ಟಾಕ್ ಮಾಡೋದು. ಆ ರೀತಿ ಆಹ್, ಸ್ಪ್ಲಿಟ್ ಇದು. ಒಂಥರ ಮಾರ್ಕೆಟ್ ಆಪರೇಷನ್ಸ್ ಇವು. ಸೊ, ಆ ರೀತಿ ಮಾಡಿನೋ ಇಲ್ಲಾಂದ್ರೆ ಸ್ಟಾಕ್ ಬೈ ಬ್ಯಾಕ್ ಮಾಡೋ ಏನೋ ಗೊತ್ತಿಲ್ಲ. ಸ್ಟಾಕ್ ಎಷ್ಟು ಸ್ಟಾಕ್ ಮಾರ್ಕೆಟಲ್ಲಿದೆ ಅದು ಹೋಗ್ತಾ ಹೋಗ್ತಾ ಕಮ್ಮಿ ಆಯ್ತು ನೋಡಿ. ಸೊ, ಆ ರೀತಿ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಡೆಟ್ ಎಕ್ವಿಟಿ ರೇಷಿಯೋ ಏನಿದೆ ಅದು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ. ಎಷ್ಟು ಸಾಲ ತಗೊಂಡಿದ್ದಾರೆ ಅನ್ನೋ ವಿಷಯಗಳು, ಇಲ್ಲಾಂದ್ರೆ ಎಕ್ವಿಟಿ ಎಷ್ಟಿದೆ, ಕ್ಯಾಶ್ ಫ್ಲೋ ಎಷ್ಟಿದೆ ಅನ್ನೋ ವಿಷಯಗಳು ಕೂಡ ನೋಡಿ. ಲಿಕ್ವಿಡಿಟಿ ಯಾವ ರೀತಿ ಇದೆ, ಆ, ಇವೆಲ್ಲನೂ ನೋಡಿ. ತಿರ್ಗಾ ಗ್ರೋತ್ ಯಾವ ರೀತಿ ಇದೆ, ಮುಂದೆ ಹೋಗ್ತಾ ಎಷ್ಟು ಪ್ರಾಫಿಟ್ ಮಾಡ್ಬೋದು, ಆ ರೀತಿ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಸೊ, ನಾನಾಗಲೇ ನಿಮಗೆ ಹೇಳಿದ ರೀತಿ ವಾರನ್ ಬಫೆಟ್ ಏನಿದ್ದಾನೆ ಅವನು ಈ ರೀತಿಯ ವಿಷಯಗಳನ್ನ ಕಲೆಕ್ಟ್ ಮಾಡಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ತುಂಬಾನೇ ಫೇಮಸ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಕೊಕೋ ಕೋಲಾ ಇರ್ಬೋದು, ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಕೋಕಾದಲ್ಲಿ ತುಂಬಾನೇ ಇನ್ವೆಸ್ಟ್ಮೆಂಟ್ ಇದೆ ವಾರನ್ ಬಫೆಟ್. ಸೊ, ಈ ರೀತಿ ಅನಾಲಿಸಿಸ್ಗಳನ್ನ ಮಾಡಿ ಒಂದ್ ಒಬ್ ಆ, ಈ ರೀತಿ ಅನಾಲಿಸಿಸ್ಗಳು ಮಾಡಿ ಏನು ಇನ್ವೆಸ್ಟ್ ಮಾಡ್ತಾರೆ ಅವ್ರನ್ನ ಫಂಡಮೆಂಟಲ್ ಇನ್ವೆಸ್ಟರ್ ಅಂತ ಕರೀತಾರೆ, ಇಲ್ಲಾಂದ್ರೆ ವ್ಯಾಲ್ಯೂ ಇನ್ವೆಸ್ಟರ್ ಅಂತ ಕೂಡ ಕರೀತಾರೆ. ಟೆಕ್ನಿಕಲ್ ಅನಾಲಿಸಿಸ್ ಮಾತ್ರ ಉಪಯೋಗಿಸಿ ಏನೋ ಇನ್ವೆಸ್ಟ್ ಮಾಡ್ತಾರೆ ಅವರು ಬಂದು ಟ್ರೇಡರ್ಸ್ ಅಂತ ಕರೀತಾರೆ ಸಾಮಾನ್ಯವಾಗಿ. ಸೊ, ಈ 2 ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಈ ದಿನ ಮಾತಾಡೋಕ್ಕೆ ಇಷ್ಟಪಟ್ಟೆ. ಸೊ, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮ್ಗೇನಾದ್ರು ನಾನು ನನ್ನ ಚಾನಲ್ ಮಾಡ್ತಾ ಇರೋ ಈ ವಿಷಯಗಳೇನಾದ್ರು ನಿಮ್ಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ. ನಿಮ್ಗೇನಾದರೂ ನನ್ನ ಜೊತೆ ಹಂಚ್ಕೊಳ್ಳೋಂಥ ವಿಷಯಗಳೇನಾದ್ರು ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ನನ್ನ 5ನೇ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.